ಮಕ್ಕಳು ಮೊಬೈಲ್ ಕಡೆಗೆ ಗಮನ ಹರಿಸದೆ ಓದಿನ ಕಡೆ ಗಮನ ಹರಿಸಿ ಎಂದು ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಮತ್ತು ಜಾಮಿಯಾ ಮಸೀದಿ ಅಧ್ಯಕ್ಷ ಸೈಯದ್ ಅನ್ವರ್ ಮಕ್ಕಳಿಗೆ ಕಿವಿಮಾತು ಹೇಳಿದರು. ಪಟ್ಟಣದ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಪಟ್ಟಣ ಪಂಚಾಯಿತಿಯ ಸ್ಥಾಯಿ ಸಮಿತಿ ಮತ್ತು ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸೈಯದ್ ಅನ್ವರ್ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, ಪ್ರತಿಯೊಂದು ಮಗು ಶಿಕ್ಷಣ ಪಡೆಯಬೇಕು, ಶಿಕ್ಷಣ ಪಡೆಯುವ ಹಕ್ಕು ಮಕ್ಕಳಿಗಿದೆ. ಮಕ್ಕಳು ಶಿಕ್ಷಣ ವಂಚಿತರಾಗಬಾರದು ಎನ್ನುವುದು ನನ್ನ ಉದ್ದೇಶ. ಮಕ್ಕಳಿಗೆ ಶಿಕ್ಷಣ ನೀಡುವುದೇ ಶಿಕ್ಷಕರ ಕರ್ತವ್ಯ ಆಗಿರಬೇಕು. ಮಕ್ಕಳು ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ಉತ್ತಮ ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಏರಲಿ ಎಂದು ದೇವರಲ್ಲಿ ಬೇಡಿಕೊಂಡಿದೆ. ನನಗೆ ಮಕ್ಕಳನ್ನ ಕಂಡ್ರೆ ಬಹಳ ಇಷ್ಟ, ಅಷ್ಟು ಅಪಾರ ಪ್ರೀತಿ ಎಂದರು. ಮಕ್ಕಳ ಆರೋಗ್ಯದ ಕಡೆಗೆ ಗಮನ ಹರಿಸಿ ಸರಿಯಾದ ಸಮಯಕ್ಕೆ ಆಹಾರ ಸೇವಿಸಿ ಕ್ರೀಡಾ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ಮುಖ್ಯೋಪಾಧ್ಯಾಯರಾದ ಗುರುಮೂರ್ತಿ, ಸಹ ಶಿಕ್ಷಕರು ಶಾನವಾಜ್, ಮಹಾಂತೇಶ್, ದಿವಾಕರ್, ಸುನೀತಾ, ಜಾಸ್ಮಿನಾ, ಶಾಜಿಯಾ, ವಿದ್ಯಾರ್ಥಿನಿಯರು ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹರೀಶ್, ಎನ್ಕೆಎಸ್ ಟಿವಿ 4 ನಾಯಕನಹಟ್ಟಿ. ನಮಗೆ ಈ ಒಂದು ಕರೆಗೆ ನಮ್ಮ ರಿಕ್ವೆಸ್ಟ್ ಆದಂಥ ಗುರುಮೂರ್ತಿ ಅವರು ನಮಗೆ ಇಲ್ಲಿ ಕರೆದಿದ್ದಾರೆ. ಇವತ್ತು ಮೌಲಾನಾ ಆಜಾದ್ ಸ್ಕೂಲಿಂದ ಪಠ್ಯ ಪುಸ್ತಕಗಳನ್ನು ಹಾಗೂ ವಿತರಣೆ ಮಾಡಿದ್ವಿ. ಈ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕು, ಈ ಬುದ್ಧಿವಂತರಾಗಬೇಕು. ಇವತ್ತಿನ ದಿವಸ ಭಾಳ ಪ್ರಪಂಚ ಕಷ್ಟ ಐತೆ. ವಿದ್ಯೆ ಇದ್ದರೆ ಯಾರು ಏನು ಕಸ್ಕೊಂಡು ಹೋಗೋಕ್ಕಾಗಲ್ಲ. ದುಡ್ಡಿದ್ರೆ ಕಸ್ಕೊಬೋದು, ಆಸ್ತಿ ಇದ್ದರೆ ಕಸ್ಕೊಂಡು ಹೋಗ್ಬೋದು, ಬಟ್ ವಿದ್ಯೆ ಇದ್ದರೆ ಅದು ಯಾರು ಕಸ್ಕೊಂಡು ಹೋಗೋಕ್ಕಾಗಲ್ಲ. ಇದಕ್ಕೆ ಶಿಕ್ಷಕರು ಜಾಡ್ತಾನದಿಂದ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಮಕ್ಕಳಿಗೆ ಏನನ್ನ ತೊಂದರೆ ಇದ್ದರೆ ನನಗೆ ಯಾವಾಗನ್ನ ಫೋನ್ ಮಾಡಿರಿ, ನಾನು ಬರ್ತೀನಿ, ಕಷ್ಟಕ್ಕೆ ನಾನು ಭಾಗಿಯಾಗ್ತೀನಿ. ಈ ನಾಡು ಚೆನ್ನಾಗಾಗಲಿ, ಜಾತ್ಯತ ನಾಡು ಇದು, ನಾವೆಲ್ಲ ಒಂದೇ, ಈ ರಕ್ತ ಎಲ್ಲರದ್ದು ಒಂದೇ, ಈ ಥರ ಭೇದ ಭಾವ ಯಾರಿಗೂ ಇಲ್ಲ. ನಾವು ಆ ಜಾತಿಯರನ್ನ ಈ ಜಾತಿಯರನ್ನ ಸಮಯನೇ ಬೇಡ, ನಾವೆಲ್ಲ ಒಂದಾಗಿರೋಣ. ಈ ಊರು ಒಳ್ಳೆಯದಾಗಲಿ, ಊರಿಗೆ ಒಳ್ಳೆ ಈ ಮಕ್ಕಳು ಹೆಸರು ತರಲಿ, ಮುಂದಿನ ವಿದ್ಯಾಭ್ಯಾಸಕ್ಕೆ ಒಳ್ಳೆ ಡಾಕ್ಟ್ರ್, ಇಂಜಿನಿಯರ್ ಮತ್ತು RTOಗಳು ಏನಾದರೂ ಒಂದು ವಿದ್ಯಾ ಕಲ್ತ್ಕೊಂಡು ಬುದ್ಧಿವಂತರಾಗಲಿ ಅಂತ ಹೇಳ್ತಾ ನಾನು 2 ಮಾತು ಜೈ ಹಿಂದ್.